ಅಲ್ಲ ಸರ್, ಇಲ್ಲಿ ಇಲ್ವೇ ಇಲ್ಲ, ಇಲ್ಲಿ ಆಫೀಸಲ್ಲಿ ಇಲ್ವೇ ಇಲ್ಲ ಕುಡಿಯೋ ನೀರಿನ. ಹಾಂ, ಮತ್ತು ತಾವು ಯಾವ ರೀತಿ ಕುಡಿತೀರಿ? ನೀವು ಮನೆಯಿಂದ ತೊಗೊಂಬರ್ಬೇಕು. ಹ್ಞೂ. ಐ ಡಿ ಕಾರ್ಡ್ ಹಾಕಿಲ್ವಲ್ಲ ಸರ್ ತಾವು? ಇಷ್ಟೊತ್ತು ಹಾಕೊಂಡಿದ್ದೆ, ಎಲ್ಲಿ ಇದ್ರೆ ಸ್ವಲ್ಪ ಹಾಕೊಂಡ್ಬಿಡಿ ಸರ್. ಯಾಕಂದ್ರೆ ಬಳಸ್ತಿದ್ದೀವಿ, ಸಿಸ್ಟಮ್ ಬಳಸ್ತಿದ್ದೀವಿ. ವಿತೌಟ್ ಐ ಡಿ ಕಾರ್ಡ್ ಸಿಸ್ಟಮ್ ಬಳಸ್ಬಾರ್ದು. ಈಗ ಯಾರೋ ಪಬ್ಲಿಕ್ ಬಂದು ಬಳಸ್ತಿದ್ದಾರೆ ಅನ್ನೋದ್ರಿಂದ ಸ್ವಲ್ಪ ಹಾಕೊಂಡ್ಬಿಟ್ಟು ಅದೇ ದಯವಿಟ್ಟು ಹಾಕ್ಕೊಳ್ಳಿ, ಸಿಸ್ಟಮ್ ಬಳಸ್ತಿದ್ದೀವಿ, ಅದಕ್ಕೋಸ್ಕರ ಹೇಳ್ತೀವಿ. ಆದೇಶನೇ ಇದೆ, ಆದೇಶ ಎಷ್ಟು ವರ್ಷ ಆದ್ರೂ ನೀವು ಆದೇಶ ಅಲ್ಲೇ ಮಾಡ್ತೀವಿ. ಆಯ್ತು, ಹಾಕೊಳ್ಳಿ ಸರ್, ದಯವಿಟ್ಟು ಹಾಕೊಳ್ಳಿ ಅಂತ ಕೇಳ್ತಿದ್ದೀವಿ. ದಯಮಾಡಿ ಹಾಕೊಂತೀವಿ, ಮನೇಲಿ ಹಾಕೊಂಡು ತಗೊಂಡ್ಬಂದು ನೋಡಿ, ಇಲ್ಲೇ ಏನ್ ಸರ್ ತಾವು ಮೇಡಮ್ ಯಾರು ಬೇರೆ ಡ್ಯೂಟಿ ಮಾಡ್ತಾರ, ಯಾರು ಹೆಂಗ್ ಮೇಡಮ್ ನಾವ್ ಇಲ್ಲಲ್ಲ, ಎಲ್ಲಿ ಹೋದ್ರೂ ಲೈವ್ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಬಾರ್ದು ಅನ್ನುವಂತ ಆದೇಶ ತಮ್ಮ ಕಡೆ ಇದ್ರೆ ಕೊಡಿ, ದಯವಿಟ್ಟು ನಾವು ಮಾಡೋಣ. ಅಲ್ರಿ ಮೇಡಮ್, ವಿಡಿಯೋ ತಪ್ಪು ಅಂತ ಇಲ್ಲ, ನೀವು ಕೊಡಿ. ಮೇಡಮ್, ನೀವು ಪ್ರವೇಶ ಇದ್ರೆ ಹೇಳಿ, ನಾವು ತಗೊಳ್ಳೋದಿಲ್ಲ. ಇದು ಪ್ರವೇಶ ಅಲ್ಲ, ಇದು ಸಾರ್ವಜನಿಕ ಇಲಾಖೆ, ಎಲ್ಲರಿಗೂ ಬಂದು ನೋಡಿ ಸರ್, ಡ್ರೆಸ್ ಐ ಡಿ ಕಾರ್ಡ್ ನಮ್ದು. ನೀವು ನಿಮಗೆ ತೊಂದರೆ ಇದೆ, ನಾವು ಇಷ್ಟು ಟಿ ಶರ್ಟ್ಗೆ ಹಾಕೊಂಡಿದ್ದೀವಿ, ಇಡೀ ಟಿ ಶರ್ಟ್ಗೆ ಹಾಕೊಂಡಿದ್ದೀವಿ, ಇಷ್ಟು ಹಾಕೊಳ್ಳೋದಿಲ್ಲ. ಡ್ಯೂಟಿ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಪದನ ಹಾಕೊಳ್ಳಿ. ನಮ್ ಡ್ರೆಸ್ ಐ ಡಿ ಕಾರ್ಡ್ ನಮ್ದು. ಕೆಲಸ ಮಾಡೋದು ನೀವೇ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ನಾವು ಸಾರ್ವಜನಿಕರು, ನಾವು ಪಕ್ಷದವ್ರು ಬಿಟ್ಟರೆ ನೀವು ಡ್ಯೂಟಿ ಮಾಡ್ತಾ ಲೈವ್ ಮಾಡ್ತಾ ಈಗ ತಾವು ಹಾಕೊಂಡಿಲ್ಲ ಅನ್ನೋ ವಾಸ್ತವತೆ ಯಾವ ರೀತಿ ಅವ್ರ ಗಮನ ತರೋದು? ತಹಸೀಲ್ದಾರ್ ಕಚೇರಿಯಲ್ಲಿ ನಿಮ್ದು ವಿಡಿಯೋ ಮಾಡಿದ್ರೆ ಅವ್ರು ಸರ್ ಈ ತರ ಹಾಕೊಂಡಿಲ್ಲ, ಇಲ್ಲಿದೆ ಪ್ರೂಫ್, ಸಾಕ್ಷಿ ಅಂತ ಕೊಡ್ತೀವಿ. ಈಗ ವಿತೌಟ್ ಸಾಕ್ಷಿ ಯಾವ ರೀತಿ ಹೇಳೋದು ಸಾಧ್ಯ? ತಹಸೀಲ್ದಾರ್ ಸುಮ್ಮನೆ ಬಾಯಿ ಮಾತಲ್ಲಿ ಯಾಕೆ ಕೇಳ್ತಾರ? ಈಗ ಒಂದು ಕೊಲೆ ಆಗುತ್ತೆ, ಬಾಯಿ ಮಾತಲ್ಲಿ ಕೊಲೆ ಆಗಿದೆ ಸರ್ ಅಂದ್ರೆ ನ್ಯಾಯಾಧೀಶರು ಶಿಕ್ಷೆ ಕೊಡ್ತಾರ? ಇಲ್ಲ, ವಿಡಿಯೋ ತಗೋಬಾರ್ದು ಅಂತ ಹೇಳ್ತಿದೀವಲ್ಲ, ದಯಮಾಡಿ ವಿಡಿಯೋ ತಗೋಬಾರ್ದು. ವಿಡಿಯೋ ತಗೋಬಾರ್ದು, ಆದೇಶ ಇದೆ ಸರ್, ಸರ್ಕಾರದ ಆದೇಶನೇ ಐತೆ ಸರ್, ವಿಡಿಯೋ ಮಾಡ್ಬೋದು ಅಂತ. ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ಮಾಡ್ಬೋದು ಸರ್, ನಮ್ಮ ಹತ್ರ ಇದೆ, ತೋರ್ಸೋಣ. ಅದು ಯಾವ ಸರ್ಕಾರಿ ಅಧಿಕಾರಿಗಳು ಯಾವುದೇ ಆಫೀಸ್ನಾಗಾಗ್ಲಿ ವಿಡಿಯೋ ಮಾಡ್ಬೋದು ಅಂತ ಆದೇಶ ಪತ್ರ ಇದೆ, ತೋರ್ಸೋಣ. ಹೈಕೋರ್ಟ್ ಕಾರ್ಯಕಲಾಪ ಸರ್ ನೋಡ್ರಿ ಆದೇಶ ಸರ್, ಆದೇಶ ನೋಡ್ರಿ ಸರ್, ಅದು ಅಲ್ಲಿಂದ ಸರ್ ತೋರಿಸ್ರಿ ಸರ್, ನೀವು ತೋರಿಸ್ರಿ, ಮತ್ತೆ ಅದು ತೋರಿಸ್ರಿ ಸರ್.
ನಾವಿಲ್ಲೇ ಇರ್ತೀವಿ ತೋರಿಸಿ. ನೀವು ತಹಸೀಲ್ದಾರ್ ಸಾರೇ ಸುಮ್ಮನಿದ್ದಾರೆ. ಸರ್ ಅವರು ನಮ್ಮ ಅಕ್ಕ ಇದ್ದಂಗೆ, ಅವರು ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ತಾಯಿ ಇದ್ದಂಗೆ. ನನಗೆ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಸಾರ್ವಜನಿಕರ ಕಚೇರಿನಲ್ಲಿ ಆಗ್ಲಿ ಮಾಡಿ ಆಗ್ಲಿ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು ನಾನು ಸೇಲ್ ಮಾಡ್ತೀನಿ. ಐಡಿ ಕಾರ್ಡ್ ತಹಸೀಲ್ದಾರ್ ಸಾರ್ ಕೇಳೋಣ. ನಾವೇನ್ ಕೇಳಿದ್ವಿ? ತಹಸೀಲ್ದಾರ್ ಸಾರ್ ಕೇಳೋಣ ಬನ್ನಿ. ಐಡಿ ಕಾರ್ಡ್ ತಾನೇ ಕೇಳಿದ್ದು, ನಾನು ಬೇರೆ ಕೇಳಿದ್ದು. ಕೆಲಸ ಮಾಡ್ತಿದ್ದಾರೆ. ಅದೇ ಮತ್ತೆ. ಊಟದಿಂದ ಬಂದು ಐಡಿ ಕಾರ್ಡ್ ಕೊಡ್ತೀನಿ ಅಂದ್ರೆ ಹೆಂಗೆ? ಸರ್, ನೀವು ಡ್ಯೂಟಿಗೆ ಹೋಗ್ಬೇಕಾದ್ರೆ ಸಿಸ್ಟಮ್ ಬಳಸ್ತಿದ್ದೀರಿ. ಒಂದು ಮೇಲಾಧಿಕಾರಿ ಪಬ್ಲಿಕ್ ಪ್ರಾಪರ್ಟಿ ಸಿಸ್ಟಮ್ ಬಳಸ್ತಿದ್ದೀರಿ ಅಂತಾನೆ ನಿಮ್ಗೆ ಐಡಿ ಕಾರ್ಡ್ ಇರ್ಬೇಕು. ಐಡಿ ಕಾರ್ಡ್ ಇಂದ ಹಿಂಗೆ ಕೆಲಸ ಮಾಡ್ಕೊಂಡು ಮತ್ತೆ ನೀವ್ ಹೇಳಿದ ನೀವ್ ಹೇಳಿದ್ದೆ ಲೈವ್ ಇದೆ. ಯಾರಂತ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಅರ್ಥ ಇದೆ. ಕೇಳೋದು ನೀವು ಕುಂತಿರ್ತೀರಿ, ನೀವು ಎದ್ದು ಹೋದ್ಮೇಲೆ ಬೇರೆ ನಾವು ಕೇಳೋದಲ್ಲ. ಯಾರು ಎಟ್ಟಾರಲ್ಲ ಎಲ್ಲರಿಗೂ ಕೂಡ ಮೇಲಾಧಿಕಾರಿಗೆ ಐಡಿ ಕಾರ್ಡ್ ಅಷ್ಟೇ ಇಲ್ಲಿ ಇದೆ ನೋಡಿ, ಡಿಸಿಗ್ನೇಷನ್ ಇದೆ ನೋಡು, ನೋಡ್ಕೊಂಡು ಅಲ್ಲ ಐಡಿ ಕಾರ್ಡ್ ಹಾಕೋಬೇಕು ಕಡ್ಡಾಯ ಅಂತ ಆದೇಶ ಇದೆ ನಿಮ್ಗೆ. ಅವ್ರಲ್ಲ ನಮಗೂ ಅಥಾರಿಟಿ ಇದೆ. ನಮ್ ಟ್ಯಾಕ್ಸ್ ಮನೆಯಲ್ಲಿ ನಿಮಗೆ ಸ್ಯಾಲರಿ ಕೊಡ್ತಿರೋದು. ಹೌದಾ? ನಮ್ ಟ್ಯಾಕ್ಸ್ ಅಲ್ಲಿ ನಿಮಗೆ ಸ್ಯಾಲರಿ ಬಟ್ ನಾವು ಕೇಳ್ತೀವಿ. ಮತ್ತೆ ಇವಾಗ ನಿಂದೇನು ಕೆಲಸ ಕೇಳು, ಕೆಲಸ ಅಲ್ಲ ಸರ್. ಕೇಳು. ನೀನ್ ಅಧಿಕಾರಿ ಕೇಳ್ದಂಗೆ ನೀವು ಕೆಲಸ ಮಾಡದೇ ಇದ್ದಾಗ ಅದನ್ನು ಪ್ರಶ್ನೆ ಮಾಡುವಂತ ಅಧಿಕಾರ ನಮ್ಗಿದೆ. ಕೆಲಸ ಯಾವ್ದಿದೆ? ಐಡಿ ಕಾರ್ಡ್ ಹಾಕೊಂಡಿಲ್ಲ. ಹಾಕಿಲ್ವಲ್ಲ, ನಿಮ್ಗೆ ಸಂಬಳ ಕೊಡುವಂತ ಸರ್ಕಾರದ ಆದೇಶನೇ ನೀವು ಪಾಲಿಸಿಲ್ಲ ಅಂದ್ರೆ ಹೆಂಗೆ? ಹೌದು, ಈಗ ಮೇಲಾಧಿಕಾರಿ ಅದನ್ನ ಕೇಳ್ತೀವಿ. ನೀವೇನ್ ಕೇಳ್ಬೇಕು? ಈಗ ನಿಮ್ದು ಒಂದು document ತಗೊಂಡಿದ್ದೀವಿ. ಕೇಳ್ಬೇಕು. ನಿಮ್ದೇನಾದ್ರು ಕೆಲಸ ಇದೆ, ನಾನು ಪೆಂಡಿಂಗ್ ಇದೆ. ನಿಮ್ದು ಒಂದು ಡಾಕ್ಯುಮೆಂಟ್ ತಗೊಂಡಿದ್ದೀವಿ, ತಹಸೀಲ್ದಾರ್ ಸಾರ್ ಕಡೆ ಅದನ್ನ ವಿಚಾರ ಮಾಡ್ತೀವಿ. ಹೇಳ್ತೀವಿ. ಬನ್ನಿ ಬನ್ನಿ, ಅವ್ರ ತಹಸೀಲ್ದಾರ್ ತಾರೆ ಕೇಳೋಣ. ಫಿನಿಶ್ ಮಾಡೋದು. ಮೇಡಮ್ ಅವರ ಹೆಸರಿಲ್ಲ ಸರ್ ಮೇಡಮ್ ಹೆಸರು ಏನು ಸರ್? ಹಾಕೊಂಡಿಲ್ಲ. ಸರ್ ಮೇಡಮ್ ಹೆಸರು ಏನು ಸರ್? ಸಮೀರ್. ತಮ್ಮ ಹೆಸರು ಸರ್? ವೀರೇಶ್. ಕ್ಲೋಸ್ ಮಾಡಿ. ಇದು ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರ ಅಧಿಕಾರಿಗಳು ಯಾರು ಪಬ್ಲಿಕ್ ಮನೆಯಲ್ಲಿ ಸಂಬಳ ತಗೊಂಡಾರೋ ಅವರು ಅವ್ರದೇ ಸರ್ಕಾರ ಆದೇಶ ಮಾಡಿದ್ರೆ ಆ ಆದೇಶಗಳನ್ನ ಪಾಲಿಸ್ತಾ ಇಲ್ಲ. ಕ್ಲೋಸ್ ಮಾಡಿ.